ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆ ದೇವರು ಕೊಟ್ಟಂತ ಆಲೋಚನೆ ಧ್ಯಾನಿಸೋಣ. ಕೀರ್ತನೆಗಳು 121ನೇ ಅಧ್ಯಾಯ 2ನೇ ವಾಕ್ಯ. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನಗೆ ಸಹಾಯವು ಬರುತ್ತದೆ. ಆಮೆನ್. ದೇವರ ಮಕ್ಕಳ ಈ ಒಂದು ವಾಕ್ಯವನ್ನು ಧ್ಯಾನಿಸುವುದಾದ್ರೆ, ಈ ಲೋಕದಲ್ಲಿ ಅನೇಕ ಜನರು ದೇವರ ಸಹಾಯವನ್ನು ಹುಡುಕ್ತಾ ಇದ್ದಾರೆ. ನನಗೆ ಯಾರಾದ್ರೂ ಸಹಾಯ ಮಾಡಕ್ಕಿದ್ದಾರಾ? ನಾನಿರುವಂತ ಪರಿಸ್ಥಿತಿ ನನ್ನ ಬಲಪಡಿಸುವವರು ಯಾರಾದ್ರೂ ಇದ್ದಾರಾ? ಅಥವಾ ನಾನು ಸಾಯೋ ಪರಿಸ್ಥಿತಿಯಲ್ಲಿ ಸಾಲದಲ್ಲಿ ಬಿದ್ದಿದ್ದೇನೆ, ಈ ಸಾಲದ ಸಂದರ್ಭ ನನ್ನ ಕೈ ಹಿಡಿದವರು ಯಾರಾದ್ರೂ ಇದ್ದಾರಾ? ಕಣ್ಣೀರಿಂದ ಹಾಕಿ ದೇವರ ಹತ್ರ ಮೊರೆ ಹೋಗಿ ದೇವರ ಹತ್ರ ಪ್ರಾರ್ಥನೆ ಎದುರು ನೋಡ್ತಾ ಇರೋರು ಇದ್ದಾರೆ. ಅನೇಕ ಜನರು ಇಕ್ಕಟ್ಟಿನಲ್ಲಿರುವುದು ಇದ್ದಾರೆ. ಈ ಮುಂಜಾನೆ ದೇವ್ರ ವಾಕ್ಯ ಹೇಳ್ತಾರೆ, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುವುದು. ದೇವರ ಮಕ್ಕಳೇ, ಇವತ್ತು ನೀನು ಯಾವ ಪರಿಸ್ಥಿತಿ ಇರುವುದು ಇದೆಯಾ ಅಂತ ನಿನ್ನ ಒಡ ಹುಟ್ಟಿದವ್ರು ನೋಡದೆ ಇರ್ಬೋದು. ನೀನು ಯಾವ ಸ್ಥಿತಿಯಲ್ಲಿ ಇದೆಯಾ ಅಂತ ನಿನ್ನ ಬಂಧು ಬಳಗ ನೋಡದೆ ಇರ್ಬೋದು. ನೀನು ಯಾವ ಪರಿಸ್ಥಿತಿಯಲ್ಲಿ ಇದೆಯಾ ಅಂತ ನಿನ್ನ ಸ್ನೇಹಿತರ ಬಂದು ನೀನು ಚುಚ್ಚಿ ಮಾತಾಡ್ತಿರ್ಬೋದು. ಆದ್ರೆ ಅದರ ಮಧ್ಯದಲ್ಲಿ ಈ ಮುಂಜಾನೆ ವೇಳೆ ದೇವರ ವಾಕ್ಯ ಹೇಳ್ತದೆ, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನಿನಗೆ ದೊಡ್ಡ ಒಂದು ಸಹಾಯ ಬರುತ್ತದೆ. ಸಹಾಯ ಇಲ್ಲದೆ ನನಗೆ ಯಾರಾದ್ರೂ ಸಹಾಯ ಮಾಡುವುದು ಇದ್ದಾರೋ ಅಂತ ಹುಡುಕ್ತಾ ಇರುವಂತ ಪ್ರಿಯ ದೇವರ ಮಗುವೇ, ನಿನಗೆ ಸಹಾಯ ಮಾಡುವಾತನು ನಿನ್ನ ಪಕ್ಕದಲ್ಲೇ ಇದ್ದಾನೆ. ಆತನೇ ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನೇ ಯೇಸು ಸ್ವಾಮಿ ಆಗಿದ್ದಾನೆ. ದೇವರ ಮಕ್ಕಳೇ, ಈ ಲೋಕದಲ್ಲಿ ನಮಗೆ ಜೀವಿಸುವಾಗ ಅನೇಕ ದಿನಗಳ ಮೇಲೆ ನಾವು ಡಿಪೆಂಡ್ ಆಗ್ತೀವಿ. 1ನೇ ತಾರೀಕು ಬಂದ್ರೆ ಸಾಕು, ಅಥವಾ 10ನೇ ತಾರೀಕು, ಕೆಲವು ಜನಗಳಿಗೆ 7ನೇ ತಾರೀಕು ಈ ರೀತಿ ಒಂದು ಪರಿಷ್ಠ ಒಂದು ನಿಗದಿತವಾದ ಒಂದು ಡೇಟ್ ನಾವು ಎದುರು ನೋಡ್ತದೆ. ಯಾಕಾಗಿ ಒಂದು ತಿಂಗಳಿಂದ ನಾವು ಕೆಲಸ ಮಾಡ್ತೀವಿ, ಅದು ಬೇಕಂತ ಒಂದು ಏನಂತ ಸಾಂಪ್ರದಾಯಿಕ ದಾರಿ ದೇವ್ರ ದಾರಿ ತೆರಿತಾ ಇರ್ತಾನೆ. ನೀವು ಒಂದು ತಿಂಗಳಿಂದ ಕೆಲಸ ಅದು ಬೇಕಂತ ಕೂಲಿಯನ್ನು ಆ ಕೂಲಿ ಇಸ್ಕೊಂಡ ಸಂದರ್ಭ ಬರುವಾಗ ನಿಮಗೊಂದು ಸಂತೋಷ ಉಂಟಾಗುತ್ತೆ. ಹೌದು, ನಾನು ಇಷ್ಟು ಕೆಲಸ ಮಾಡಿದ ಪ್ರಯಾಸಕ್ಕೆ ದೇವರೊಂದು ಪ್ರತಿಫಲ ಕೊಟ್ಟಿದ್ದಾರೆ ಅಂತ. ಅದೇ ಪ್ರಕಾರ ನೀನು ಇದುವರೆಗೂ ದೇವರ ಸನ್ನಿಧಿಯಲ್ಲಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀಯಾ? ಹಾಲೆಲೂಯಾ. ಪ್ರಾರ್ಥನೆ ಮಾಡಿ ಕಣ್ಣೀರಿಂದ ಮೊರೆ ಹುಟ್ಟಿದ್ದೀಯಾ? ನಿನ್ನ ಕಣ್ಣೀರಿಗೆ ಸಮಯ ಹತ್ರ ಬಂತು. ನಿನ್ನ ಪ್ರಾರ್ಥನೆಗೆ ಸಮಯ ಹತ್ರ ಬಂತು. ದೇವರ ಮಕ್ಕಳು, ಈ ಲೋಕ ನೋಡುವುದಾದ್ರೆ ಪಾಪದಲ್ಲಿ ತುಂಬಿದೆ. ಈ ಲೋಕ ಒಂದು ನರಕದ ಬಾಗಿಲಿ ಹೋಗ್ತದೆ. ದೇವರ ಕೋಪ ಲೋಕದ ಮೇಲೆ ಬರುವಷ್ಟರಲ್ಲಿ ಈ ದಿನ ನಾವು ಮನ ತಿರುಗಬೇಕು. ನಾವು ಯಾವುದೇ ತಪ್ಪು ಪಾಪದಲ್ಲಿ ಬಿದ್ದಿರ್ಬೋದು, ದೇವರ ಸನ್ನಿಧಿಯಲ್ಲಿ ಆ ತಪ್ಪು ಪಾಪಗಳನ್ನು ಒಪ್ಪಿಕೊಂಡು ಅರಕೆ ಮಾಡಿ ಬಿಟ್ಟು ಬಿಡುವಂಗೆ ಕ್ಷಮಾಪಣೆಯುವಂತ ವಾಕ್ಯ ಅಂತ ಬರೆಯಲ್ಪಟ್ಟಿದೆ. ಈ ದಿನ ಯಾವುದೇ ಒಂದು ಪಾಪದ ಒಂದು ಹಿಡಿತದಲ್ಲಿ ಬಿದ್ದಿರ್ಬೋದು, ಒಂದು ಸಿಗರೇಟ್ ಸೇದೋದು, ಬೀಡಿ ಸೇದೋದು, ಈ ರೀತಿ ಪಾನ್ ಬರಕ್ಕೆ, ಈ ರೀತಿ ಯಾವುದೇ ಒಂದು ಮದ್ಯಪಾನ, ಯಾವುದೇ ಒಂದು ಪಾಪದಲ್ಲಿ ಆ ಶತ್ರುವನ್ನು ಹಿಡಿದಿಟ್ಟಿರ್ಬೋದು. ಈ ದಿನ ನೀನು ಪ್ರಾರ್ಥಿಸು. ಈ ದಿನ ನೀನು ಪ್ರಾರ್ಥನೆ ಮಾಡುವುದಾದರೆ ನಿನಗೆ ಸಹಾಯಕನಾದ ದೇವರು ನಿನ್ನ ಸಂಗಡ ಇದ್ದಾನೆ. ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ದೇವರ ಮಕ್ಕಳೇ, ವಾಕ್ಯ ಬರೆಯಲ್ಪಟ್ಟಿದೆ, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನಗೆ ಸಹಾಯ ಬರ್ತದೆ. ಇದರ ಸಹಾಯ ಹುಡುಕಿ ಶತ್ರುವಾದವು ನಿನ್ನನ್ನು ಕಟ್ಟಪಟ್ಟ ಅವಸ್ಥೆಯಲ್ಲಿ ಇಟ್ಟಿರುವಾಗ ಅದರ ಮಧ್ಯದಲ್ಲಿ ಬಿಡಿಸುವ ಆತನೊಬ್ಬನಿದ್ದಾನೆ. ನಿನ್ನನ್ನು ಬಲಪಡಿಸುವ ಆತನೊಬ್ಬನಿದ್ದಾನೆ. ನಿನ್ನ ವಾಗ್ದಿನ ಮೇಲೆ ವಾಗ್ದಾನ ಮಾಡಿದ ಆತನೊಬ್ಬನಿದ್ದಾನೆ. ವಾಗ್ದಾನ ನೆರವೇರಿಸುವ ಆತನೊಬ್ಬನಿದ್ದಾನೆ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ಚಿಂತೆ ಬೇಡ. ಹೋರಾಟ ಇರುತ್ತೆ, ಕಷ್ಟಗಳಿರುತ್ತೆ, ಅಪಮಾನ ಇರುತ್ತೆ, ದುಃಖ ಇರುತ್ತೆ. ಅದರ ಮಧ್ಯದಲ್ಲಿ ವಾಕ್ಯ ನೆನಸು. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುವುದು. ಈ ದಿನ ನಿನಗೊಂದು ಸಹಾಯ ಇಲ್ಲ ಅಂತ ನೀನು ಒದ್ದಾಡ್ತಿರ್ಬೋದು. ನನ್ಗೆ ಯಾರು ಇಲ್ಲ, ನನ್ನ ಕಷ್ಟಗಳು ಕೇಳೋರು ಯಾರು ಇಲ್ಲ, ನನ್ನ ದುಃಖ ಕೇಳೋರು ಯಾರು ಇಲ್ಲ, ನನ್ನ ಹೃದಯದ ವೇದನೆ ನೋಡೋರು ಯಾರು ಇಲ್ಲ ಅಂತ. ನಿನಗೆ ಸಹಾಯ ಮಾಡುವ ನನ್ನ ತಂದೆಯ ದೇವರಾಗಿದ್ದಾನೆ. ಈ ದಿನ ನಿನಗೆ ಕಷ್ಟದ ಸಂದರ್ಭ ಯಾವುದೇ ಮನುಷ್ಯನ ಅವಲಂಬಿಸಬೇಡ ಪ್ರಿಯ ದೇವರ ಮಕ್ಕಳೇ. ಯಾರನ್ನು ನಂಬಬೇಡ. ನನ್ಗೆ ಅವರಿದ್ದಾರೆ, ಅವ್ರು ಸಹಾಯ ಮಾಡ್ತಾರೆ, ನನ್ನ ಚಿಕ್ಕಪ್ಪ ಇದ್ದಾರೆ, ಬಂಧು ಬಳಗ ಇದ್ದಾರೆ, ಗಂಡ ಇದ್ದಾರೆ, ಹೆಂಡತಿ ಇದ್ದಾರೆ. ನೋ, ಸಮಯ ಬಂದಾಗ ಯಾರು ಬೇಕು ಬದಲಾಗ್ತಾರೆ. ಅದು ನನ್ನ ತಂದೆಯ ದೇವ್ರ ವಾಕ್ಯ ಹೇಳ್ತದೆ, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ, ಇಲ್ಲಿ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತದೆ. ಆಮೇನ್. ನಿನ್ನ ಒಂದು ಸಹಾಯ ಮಾಡುವಾತನು ಈ ಮುಂಜಾನೆ ವೇಳೆಯಲ್ಲಿ ಪರಲೋಕದಲ್ಲಿದ್ದಾನೆ. ನೀನು ನಂಬಿದ್ರೆ ದೇವರ ಮಹಿಮೆ ಕಾಣುತ್ತೀಯ. ಆಮೇನ್. ಅದರ ಮಧ್ಯದಲ್ಲಿ ನಂಬುವುದಾದ್ರೆ ನಿನಗೆ ಸಹಾಯ ಮಾಡಿ ತನ್ನ ವಾಗ್ದಾನದ ರಾಜ್ಯದಲ್ಲಿ ನಿನ್ನ ಬಲಪಡಿಸಿ ನಡೆಸುತ್ತಾನೆ. ಅದಕ್ಕಾಗಿ ಈ ಒಂದು ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯದ ಮುಖದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.